ಮಿನಿ ದಂಗಲ್ ಹೈ ವೋಲ್ಟೇಜ್ ಕ್ಷೇತ್ರವಾಗಿರ್ತಕ್ಕಂಥ ಚನ್ನಪಟ್ಟಣದ ಎಕ್ಸಿಟ್ ಪೋಲ್ ಮತದಾನೋತ್ತರ ಚುನಾವಣೋತ್ತರ ಸಮೀಕ್ಷೆ ರಾಜ್ಯದ ಗಮನ ಸೆಳೆದಿರುವಂತಹ ಬೊಂಬೆ ನಾಡಿನ ಫೈಟ್ ಏನಾಗುತ್ತೆ? ಕಾಂಗ್ರೆಸ್ಗೆ ಎಷ್ಟು ಮತ, ಜೆಡಿಎಸ್ಗೆ ಸಿಗೋದೆಷ್ಟು? ಕದನದಲ್ಲಿ ಅಭಿಮನ್ಯು ಗೆಲ್ತಾರ, ಸೈನಿಕ ಗೆಲ್ತಾನ? ನಿಖಿಲ್ ವರ್ಸಸ್ ಯೋಗೇಶ್ವರ್ ನಡುವೆ ನೇರ ಹಣಾಹಣಿ ಏನಾಗುತ್ತೆ? ಚನ್ನಪಟ್ಟಣ ಕಾದನ ಕುತೂಹಲ. ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ಬೊಂಬೆ ನಾಡಿನ ಫೈಟ್ ಅತ್ಯಂತ ಕುತೂಹಲ, ಎಲ್ಲಕ್ಕಿಂತ ಜಾಸ್ತಿ ಕುತೂಹಲ. ಓಕೆ, ಈಗ ನಾನು ಹೇಳ್ತಿರುವಂತದ್ದು ಒಂದು ಲೈನ್ ಇಂದ ಬರ್ತಾ ಇರ್ತೀನಿ ಸರ್. ಉಪಾಧ್ಯಾಯ ಸರ್, ಮಾತಾಡಕ್ ಬಿಡ್ಲಿಲ್ಲ ಪಾಪ. ನೀವು ಅದ್ರ ಮೇಲೆ ಅವಾಜ್ ಆಗ್ತಿರ್ರಿ. ಬೇರೆ ವಕ್ತಾರರ ತರ ಅಲ್ಲ ನಾನು. ಯಾರು ಕೇಳ್ತಾರೆ ಚನ್ನಪಟ್ಟಣ? ಯಾರು ಕೇಳ್ತಾರೆ ಸರ್? ಈಗ ಚನ್ನಪಟ್ಟಣದ ಬಗ್ಗೆ ಮಾತಾಡೋದಕ್ಕೆ ಮೊದಲು ಅಲ್ಲ, ಚನ್ನಪಟ್ಟಣ ಹೇಳ್ತಾ ಇದ್ದೀನಿ. ಈಗ ನಾಗರಾಜ್ ಅದು ಒಂದು ಭಾಳ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಮಾಡೋದು, ಭಾಳ ಇಂಟ್ರೆಸ್ಟಿಂಗು. ಏನು ಹೇಳಿದ್ರು ಅವರು? ಯೋಗೇಶ್ವರನ್ನ ಕಳಿಸಿದ್ದೆ ಇವರು ಬಿ ಜೆ ಪಿಯವರು. ಅಂದರೆ ಯೋಗೇಶ್ವರ್ ಸೋತ್ರೆ ಬಿ ಜೆ ಪಿಯವರ ಇದು ತಂತ್ರ ಇದು ಅಂತ ಹೇಳಲಿಕ್ಕೆ ಅವರು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ನೋಡಿ ಆರ್ಗ್ಯುಮೆಂಟ್ ರೆಡಿ ಆಗ್ಬಿಟ್ಟಿದೆ. ಅವರ ಕ್ಯಾಂಡಿಡೇಟ್ ನಮ್ಮ ಕಳಿಸಿದ ಮೇಲೆ ಅವರು ಬಂದ ನಂತರ ಆರ್ಗ್ಯುಮೆಂಟ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಜಮೀರ್ ವಿಚಾರ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾನು ಟಿವಿಯಲ್ಲಿ ಹೇಳ್ತಾ ಇದ್ದೀನಿ, ಜಮೀರ ಹೇಳಿಕೆ ಅನಾವಶ್ಯಕವಾಗಿ ಕೊಟ್ಟಂತ ಹೇಳಿಕೆ ನಾವು ಒಪ್ಪೋದಿಲ್ಲ, ಜನನು ಒಪ್ಪೋದಿಲ್ಲ. ಯಾರು ಗೆಲ್ತಾರೆ, ಯಾರು ಸೋಲ್ಬಹುದು? ಕಾಂಗ್ರೆಸ್ ಹೇಳಿದ್ರಲ್ಲ ಅವರು. ಯೋಗೇಶ್ವರ್ ಸೋಲ್ತಾರೆ ಅಂತ ನೀವು ಲೆಕ್ಕ ಹಾಕ್ಬಿಟ್ಟು ಬಿಜೆಪಿ ಕ್ಯಾಂಡಿಡೇಟ್ ನಮ್ಮಲ್ಲಿ ಯಾಕೆ ಬಂದ್ರೆ ಹೇಳಿ? ಅವ್ರಿಗೆ ಬಿಜೆಪಿ ಅವರಿಗೆ ಜೆಡಿಎಸ್ ಗಳ ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ಯೋಗೇಶ್ ಹಿಡ್ಕೊಳ್ಳಿಲ್ಲ. ನಮ್ಮ ಹತ್ರ ಬಂದಲ್ಲ. ಈಗ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಕ್ಯಾಂಡಿಡೇಟ್, ಬಿಜೆಪಿ ಕ್ಯಾಂಡಿಡೇಟ್? ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಬಿಜೆಪಿ ಯೋಗೇಶ್ವರ್ ಟಿಕೆಟ್ ಕೊಡಿಸಬೇಕಾಗಿತ್ತು, ಕೊಡಿಸಕ್ಕಾಗಲಿಲ್ಲ ಅವ್ರ ಕೈಲಿ. ಯಾಕೆ ಹೇಳಿ? ಅವ್ರಿಗೆ ಜೆಡಿಎಸ್ ಗಳದ ಅವಶ್ಯಕತೆ ಇಲ್ಲ, ಅದಕ್ಕೆ ಹೋಗಿ ಕಾಂಗ್ರೆಸ್ ಅಲ್ಲಿ ಗೆದ್ಕೊಳಪ್ಪ ಅಂತ ಬಿಟ್ಬಿಟ್ಟು ನಮ್ಮ ಹತ್ರ ಬಂದ್ರಪ್ಪ. ಕಾಂಗ್ರೆಸ್ ಗೆಲ್ತದೆ ನಾನು ನಮ್ಮ ರಾಜ್ಯ ನಮ್ಮೂರ್ದು ಮಾತಾಡೋಣ ಅನ್ಕೊಂತಿದ್ದೆ. ಯಾಕೆಂದ್ರೆ ಸಿಂಪಲ್ ಸರ್. ಆಯ್ತು ಸರ್. ನಾಗರಾಜ್ ಸರ್ ಅವಾಗಲೇ ಹೇಳ್ತಿದ್ರು, ಮುಖ್ಯಮಂತ್ರಿಗಳು ಅವ್ರವ್ರ ಕ್ಷೇತ್ರನ ಸ್ವಲ್ಪ ಡೆವಲಪ್ ಮಾಡ್ತಾರೆ, ಅದು ಎಲ್ರಿಗೂ ಅದು ಗೊತ್ತಿರೋಂಥ ವಿಚಾರ. ಇವತ್ತು ಮಾನ್ಯ ಸಿದ್ದರಾಮಣ್ಣವರು ಬಾದಾಮಿ ಕಂಪೇರ್ ಮಾಡಿಕೊಂಡಾಗ, ವರುಣಾ ಕ್ಷೇತ್ರ ಕಂಪೇರ್ ಮಾಡಿದಾಗ, ಹಾಗೆ ಉಪಮುಖ್ಯಮಂತ್ರಿ ಆಗಿರೋಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರನ ಕಂಪೇರ್ ಮಾಡಿದಾಗ ನಾವುಗಳು ಮಾಡೋದು ಬೇಡ ಸರ್, ಜನರಿಗೆ ಗೊತ್ತಿದೆ. ಕುಮಾರಣ್ಣ ಅವರು ರಾಮನಗರದಲ್ಲಿ ಅಲ್ಲಿ ಸ್ಪರ್ಧಿಸಿ ಮುಖ್ಯಮಂತ್ರಿ ಆದಾಗ ರಾಮನಗರ ಡೆವಲಪ್ ಮಾಡಿದಂಥ ಉದಾಹರಣೆ ಇರ್ಬೋದು. ಚನ್ನಪಟ್ಟಣ ಕ್ಷೇತ್ರ ಪ್ರತಿನಿಧಿ ಅಣ್ಣ ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೋಲು ಗೆಲುವು ಇರುತ್ತೆ. ಚನ್ನಪಟ್ಟಣನ ಡೆವಲಪ್ ಮಾಡಿದ್ದು ಜನರಿಗೂ ಗೊತ್ತಿದೆ. ಇವತ್ತು ಸರ್ ನಾನು ಒಬ್ಬ ವಕ್ತಾರನಾಗಿ ಒಂದು 2 ಸೆಕೆಂಡ್ ಈ ಕಡೆ ಇಟ್ಬಿಟ್ಟು ಹೇಳ್ತೀನಿ. ಕನಕಪುರ ಕ್ಷೇತ್ರನ ಸರ್ ಬೆಂಗಳೂರಿಗೆ ರೀಚ್ ಆಗಬೇಕಂದ್ರೆ ಒಬ್ಬ ಮನುಷ್ಯ 40ರಿಂದ 50 ಕಿಲೋಮೀಟರ್ ಇದೆ ಸರ್. ಇವತ್ತು ಕನಕಪುರ ಯಾವುದೋ ರಾಜ್ಯದಲ್ಲಿದೆ ಅನ್ನಂಗೆ ಮಾಡಿದ್ದಾರೆ. ಅದೇ ಉಪಮುಖ್ಯಮಂತ್ರಿ ಅವರು ಕನಕಪುರನ ಬೆಂಗಳೂರಿಗೆ ಹೆಂಗೆ ಅಭಿವೃದ್ಧಿ ಮಾಡ್ಬೋದಿತ್ತು? ಅದಿರಲಿ ಸರ್, ಆಯ್ತಾ? ರಾಜಕೀಯ ಸರ್ ಸೇರಿಸಿ ಇವತ್ತುವರೆಗೂ ಸರ್ ನೀವುಗಳು ನಂಬಲ್ಲ. ಇವತ್ತು ಕನಕಪುರದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಆ ಕನಕಪುರ ಜನತೆಗೇ ಗೊತ್ತಿದೆ ಎಷ್ಟು ಕಷ್ಟಪಟ್ಕೊಂಡು ಬರ್ತಿದ್ದೀವಿ ಅಂತ. ಹಾಗೆ ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ ಅವರವ್ರ ಕ್ಷೇತ್ರದ ಮೇಲೆ ಕಾಳಜಿ ಇರುತ್ತೆ. ಅದನ್ನು ನೀವು ಮಾನ್ಯ ಡಿ ಕೆ ಶಿವಕುಮಾರ್ ಅವರು 1 ವರ್ಷದಿಂದನಾದರೂ ಮಾಡ್ಬೋದಾಗಿತ್ತು. ಅದೇನಕ್ಕೆ ಮಾಡಲಿಲ್ವೋ ಗೊತ್ತಿಲ್ಲ. ಚನ್ನಪಟ್ಟಣ ಬಂದರು, ಇದೇ ವಿಚಾರವಾಗಿ ಸರ್ 94-96ರಿಂದ ದೇವೇಗೌಡರು ಇಗ್ಲೂರು ಬ್ಯಾರೇಜ್ ಕಟ್ಟಬೇಕು ಅಂತ ಹಾಕಿದಂಥ ಎಫರ್ಟು ಅವಾಗಿನ ಕೃಷಿ ರಾಜ್ಯ ಸಚಿವರು ದಿವಂಗತ ವರದೇಗೌಡರು ಅವರು ಕೊಟ್ಟಂಥ ಕೊಡುಗೆಗಳು, ಕೆರೆ ಅಭಿವೃದ್ಧಿ ಇರ್ಬೋದು, ನೀರು ತುಂಬಿಸಂತ ಇರ್ಬೋದಿತ್ತು. ತದನಂತರ ಬಂದಂಥ ಕುಮಾರಣ್ಣ ಅವರು ಮಾಡಿದಂಥ ಯೋಜನೆಗಳಿರ್ಬೋದು. ಇದಕ್ಕೆಲ್ಲ ಅಡ್ವರ್ಟೈಸ್ ಕೊಡೋಕ್ಕೆ ಚೆನ್ನಾಗಿ ಗೊತ್ತಿದೆ ಅಂದ್ಬಿಟ್ಟು ಮಾನ್ಯ CP ಯೋಗೇಶ್ವರ್ ಅವರು ಅದಕ್ಕೆ ಬೋರ್ಡ್ ಹಾಕೊಂಡು ಓಡಾಡಿದ್ರೆ, ಹಿಂದೆ ಮಾಡಿರೋ ವರ್ಧಣ್ಣ ಅವ್ರು ಮಾಡಿರೋ ಯೋಜನೆಗಳು ನೀವು ಯಾವತ್ತಾದ್ರೂ ಹೇಳಿದ್ರ ಮಾನ್ಯ CP ಯೋಗೇಶ್ವರ್ ಅವರೇ? ನಾನು ಹೇಳ್ತಿರೋದು, ನೀವು ಯಾವತ್ತಾದರೂ ಚುನಾವಣೆ ಸಂದರ್ಭದಲ್ಲಿ ಒಂದು ಭಾಷಣದಲ್ಲಿ ಕಾಂಗ್ರೆಸ್ ಪಕ್ಷದ ಬೇರೆ ತಾಲೂಕಿನವರು, ಬೇರೆ ಜಿಲ್ಲೆಯವರು ಭಗೀರಥ ಅಂತ ಕರೀತಿದ್ದಾರೆ, ನಾನಾದರೂ ಹೇಳ್ಕೊಳ್ಳೋಣ ಇಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ? ಇಲ್ಲ. ಯಾಕೆ ಅಂತ ಅಂದರೆ ಕಳೆದ 20 ವರ್ಷಗಳಲ್ಲಿ ಚನ್ನಪಟ್ಟಣ ಯಾರಿಂದ ಅಭಿವೃದ್ಧಿ ಆಗಿದೆ ಅಂತ ಚನ್ನಪಟ್ಟಣ ಜನತೆ ಗೊತ್ತಿದೆ. ಹಾಗಾಗಿ ಅಭಿವೃದ್ಧಿ ನೋಡಿ ಮತ ಕೊಡ್ತಾರೆ.
ಇಟ್ಸ್ ವೆರಿ ರೈಟ್. ಚನ್ನಪಟ್ಟಣ ಅಭಿವೃದ್ಧಿ ಆಗಿದ್ರೆ ನಾವು ಜನಸ್ಪಂದನ ಕಾರ್ಯಕ್ರಮ ಮಾಡಿ 12,000 ಅಪ್ಲಿಕೇಶನ್ ಯಾಕೆ ಬರಬೇಕು ಜನ? ಅಷ್ಟೊಂದು ಅಲ್ಲ ಸರ್, ಅಷ್ಟೊಂದು ಹೇಳ್ತೀನಿ. ಅಸಹಕಾರವನ್ನ ನೀವು ಕುಮಾರಸ್ವಾಮಿ ಮಾಡಿದ್ರ? ನಾಗರಾಜ್ ಯಾದವ್ ಅವರು good question ಕೇಳಿದ್ದೀರಾ? 12,000 ಅಪ್ಲಿಕೇಶನ್ ಬರ್ತದೆ, 5,583 ಕೋಟಿ ರೂಪಾಯಿಗಳನ್ನ ನಾವು ಡಿ ಕೆ ಶಿವಕುಮಾರ್ ಜವಾಬ್ದಾರಿ ತಗೊಂಡು ಮಾಡ್ತೀವಿ. ಕುಮಾರಣ್ಣ ಟಾಪಿಕ್ ಡೈವರ್ಟ್ ಮಾಡೋದು ಬೇಡ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಾದಾಮಿಗೆ ಮಾಡಿ, ವರುಣಾಗ್ ಮಾಡಿ, ಇವತ್ತಿಗೆ ಗೊತ್ತಾಗುತ್ತೆ ಚನ್ನಪಟ್ಟಣದ ತಾಲೂಕಿನ ಜನತೆ ನಿಮ್ಮ ಕೇಂದ್ರ ಸಚಿವರು ಎಕ್ಸಿಟ್ ಪೋಲ್ ಮಿನಿ ದಂಗಲ್ ಹೈ ವೋಲ್ಟೇಜ್ ಕ್ಷೇತ್ರವಾಗಿರ್ತಕ್ಕಂಥ ಚನ್ನಪಟ್ಟಣದ ಎಕ್ಸಿಟ್ ಪೋಲ್ ಮತದಾನೋತ್ತರ ಚುನಾವಣೋತ್ತರ ಸಮೀಕ್ಷೆ ರಾಜ್ಯದ ಗಮನ ಸೆಳೆದಿರುವಂತಹ ಬೊಂಬೆ ನಾಡಿನ ಫೈಟ್ ಏನಾಗುತ್ತೆ? ಕಾಂಗ್ರೆಸ್ಗೆ ಎಷ್ಟು ಮತ, ಜೆಡಿಎಸ್ಗೆ ಸಿಗೋದೆಷ್ಟು? ಕದನದಲ್ಲಿ ಅಭಿಮನ್ಯು ಗೆಲ್ತಾರ, ಸೈನಿಕ ಗೆಲ್ತಾನ? ನಿಖಿಲ್ ವರ್ಸಸ್ ಯೋಗೇಶ್ವರ್ ನಡುವೆ ನೇರ ಹಣಾಹಣಿ ಏನಾಗುತ್ತೆ? ಚನ್ನಪಟ್ಟಣ ಕಾದನ ಕುತೂಹಲ. ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ಬೊಂಬೆ ನಾಡಿನ ಫೈಟ್ ಅತ್ಯಂತ ಕುತೂಹಲ, ಎಲ್ಲಕ್ಕಿಂತ ಜಾಸ್ತಿ ಕುತೂಹಲ. ಓಕೆ, ಈಗ ನಾನು ಹೇಳ್ತಿರುವಂತದ್ದು ಒಂದು ಲೈನ್ ಇಂದ ಬರ್ತಾ ಇರ್ತೀನಿ ಸರ್. ಉಪಾಧ್ಯಾಯ ಸರ್, ಅಲ್ಲ ಒಂದು ಲೈನ್ ಅವ್ರಿಗೆ ಮಾತಾಡಕ್ ಬಿಡ್ಲಿಲ್ಲ ಪಾಪ. ನೀವು ಈಗ ನೀವು ಅದ್ರ ಮೇಲೆ ಅವಾಜ್ ಹಾಕ್ತಿರ್ರಿ. ಎಲ್ಲರೂ ಸೇರ್ಸಿ ಬೇರೆ ವಕ್ತಾರರ ತರ ಅಲ್ಲ ನಾನು. ಯಾರು ಗೆಲ್ತಾರೆ ಚನ್ನಪಟ್ಟಣ? ಯಾರು ಗೆಲ್ತಾರೆ ಸರ್? ಈಗ ಚನ್ನಪಟ್ಟಣದ ಬಗ್ಗೆ ಮಾತಾಡೋದಕ್ಕೆ ಮೊದಲು ಅಲ್ಲ ಚನ್ನಪಟ್ಟಣ ಹೇಳ್ತಾ ಇದ್ದೀನಿ. ಈಗ ನಾಗರಾಜ್ ಅದು ಒಂದು ಭಾಳ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಮಾಡು, ಭಾಳ ಇಂಟ್ರೆಸ್ಟಿಂಗು. ಏನು ಹೇಳಿದ್ರು ಅವರು? ಯೋಗೇಶ್ವರನ್ನ ಕಳಿಸಿದ್ದೆ ಇವರು ಬಿ ಜೆ ಪಿಯವರು. ಅಂದರೆ ಯೋಗೇಶ್ವರ್ ಸೋತ್ರೆ ಬಿ ಜೆ ಪಿಯವರ ಇದು ತಂತ್ರ ಇದು ಅಂತ ಹೇಳಲಿಕ್ಕೆ ಅವರು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ನೋಡಿ ಆರ್ಗ್ಯುಮೆಂಟ್ ರೆಡಿ ಆಗ್ಬಿಟ್ಟಿದೆ. ಅಲ್ಲ, ಅವರ ಕ್ಯಾಂಡಿಡೇಟ್ ನಮ್ಮನ್ನು ಕಳಿಸಿದ ಮೇಲೆ ಅವರು ಬಂದ ನಂತರ ಅವರು ಆರ್ಗ್ಯುಮೆಂಟ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಂಗಲ್ಲ, ಅದು ಜಮೀರ್ ವಿಚಾರ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾನು ಟಿವಿಯಲ್ಲಿ ಹೇಳ್ತಾ ಇದ್ದೀನಿ, ಜಮೀರ ಹೇಳಿಕೆ ಅನಾವಶ್ಯಕವಾಗಿ ಕೊಟ್ಟಂತ ಹೇಳಿಕೆ ನಾವು ಒಪ್ಪೋದಿಲ್ಲ, ಜನನು ಒಪ್ಪೋದಿಲ್ಲ. ಉಪಾಧ್ಯಾಯ ಸರ್, ಯಾರು ಗೆಲ್ತಾರೆ, ಯಾರು ಸೋಲ್ಬಹುದು? ಕಾಂಗ್ರೆಸ್ ಗೆಲ್ತಾರೆ ಹೇಳಿದ್ರಲ್ಲ ಅವರು. ಯೋಗೇಶ್ವರ್ ಗೆದ್ರೆ ಕಾಂಗ್ರೆಸ್. ಯೋಗೇಶ್ವರ್ ಸೋಲ್ತಾರೆ ಅಂತ ನೀವು ಲೆಕ್ಕ ಹಾಕ್ಬಿಟ್ಟು ಬಿಜೆಪಿ ಕ್ಯಾಂಡಿಡೇಟ್ ನಮ್ಮಲ್ಲಿ ಯಾಕೆ ಬಂದ್ರೆ ಹೇಳಿ? ಅವ್ರಿಗೆ ಬಿಜೆಪಿ ಅವರಿಗೆ ಜೆಡಿಎಸ್ ಗಳ ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ಯೋಗೇಶ್ ಹಿಡ್ಕೊಳ್ಳಿಲ್ಲ. ನಮ್ಮ ಹತ್ರ ಬಂದಲ್ಲ. ಈಗ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಕ್ಯಾಂಡಿಡೇಟ್, ಬಿಜೆಪಿ ಕ್ಯಾಂಡಿಡೇಟ್? ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಬಿಜೆಪಿ ಯೋಗೇಶ್ವರ್ ಟಿಕೆಟ್ ಕೊಡಿಸಬೇಕಾಗಿತ್ತು, ಕೊಡ್ಸಕ್ಕಾಗ್ಲಿಲ್ಲ ಅವ್ರ ಕೈಲಿ. ಯಾಕೆ ಹೇಳಿ? ಅವ್ರಿಗೆ ಜೆಡಿಎಸ್ ಗಳ ಅವಶ್ಯಕತೆ ಇಲ್ಲ, ಅದಕ್ಕೆ ಹೋಗಿ ಕಾಂಗ್ರೆಸ್ ಅಲ್ಲಿ ಗೆದ್ಕೊಳಪ್ಪ ಅಂತ ಬಿಟ್ಬಿಟ್ಟು ನಮ್ಮ ಹತ್ರ ಬಂದ್ರಪ್ಪ. ಕಾಂಗ್ರೆಸ್ ಗೆಲ್ತಂದ್ರೆ ನಾನು ನಮ್ಮ ರಾಜ್ಯ ನಮ್ಮೂರ್ದು ಮಾತಾಡೋಣ ಅನ್ಕೊಂತಿದ್ದೆ. ಯಾಕಂದ್ರೆ ಸಿಂಪಲ್ ಸರ್. ಆಯ್ತು ಸರ್. ನಾಗರಾಜ್ ಸರ್ ಅವಾಗಲೇ ಹೇಳ್ತಿದ್ರು, ಮುಖ್ಯಮಂತ್ರಿಗಳು ಅವ್ರವ್ರ ಕ್ಷೇತ್ರನ ಸ್ವಲ್ಪ ಡೆವಲಪ್ ಮಾಡ್ತಾರೆ, ಅದು ಎಲ್ರಿಗೂ ಅದು ಗೊತ್ತಿರೋಂಥ ವಿಚಾರ. ಇವತ್ತು ಮಾನ್ಯ ಸಿದ್ದರಾಮಣ್ಣ ಅವರು ಬಾದಾಮಿ ಕಂಪೇರ್ ಮಾಡಿಕೊಂಡಾಗ, ವರುಣ ಕ್ಷೇತ್ರ ಕಂಪೇರ್ ಮಾಡಿದಾಗ, ಹಾಗೆ ಉಪಮುಖ್ಯಮಂತ್ರಿ ಆಗಿರೋಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರನ ಕಂಪೇರ್ ಮಾಡಿದಾಗ ನಾವುಗಳು ಮಾಡೋದು ಬೇಡ ಸರ್, ಜನರಿಗೆ ಗೊತ್ತಿದೆ. ಕುಮಾರಣ್ಣ ಅವರು ರಾಮನಗರದಲ್ಲಿ ಅಲ್ಲಿ ಸ್ಪರ್ಧಿಸಿ ಮುಖ್ಯಮಂತ್ರಿ ಆದಾಗ ರಾಮನಗರ ಡೆವಲಪ್ ಮಾಡಿದಂಥ ಉದಾಹರಣೆ ಇರ್ಬೋದು. ಚನ್ನಪಟ್ಟಣ ಕ್ಷೇತ್ರ ಪ್ರತಿನಿಧಿ ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ.